ಮಂಡ್ಯದ ನಾಗಮಂಗಲದಲ್ಲಿ ಆಗಿರುವ ಗಲಭೆ ಬಹುತೇಕ ರಾಜ್ಯದ ಜಿಲ್ಲೆಗಳಿಗೂ ಕೂಡ ಅದು ವ್ಯಾಪಿಸ್ತಾ ಇದೆಯಾ ಅನ್ನುವಂತ ಅನುಮಾನ ದಟ್ಟವಾಗ್ತಾ ಇದೆ. ಕಾರಣ ಬೆಣ್ಣೆ ನಗರಿ ಹೇಳಿ ಕೇಳಿ ಶಾಂತಿಯುತ ಇರುವಂತಹ ಜಿಲ್ಲೆ, ಅಲ್ಲೇ ಈಗ ಗಲಭೆ ಎದ್ದು ಬಿಟ್ಟಿದೆ. ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ ಸಿಕ್ಕವರಲ್ಲಿ ಕಲ್ಲು ತೂರಾಟ ಆಗಿದೆ. ಮನೆಯ ಗಾಜುಗಳು ಪುಡಿ ಪುಡಿ ಆಯ್ತು, ಕಾರುಗಳು ಜಖಮ್ ಆಯ್ತು. ಇಷ್ಟೆಲ್ಲ ಗಲಭೆಗೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿದ್ರೆ ನಾಗಮಂಗಲದ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ಆ ಗಲಭೆ ದಾವಣಗೆರೆಗೂ ಕೂಡ ವ್ಯಾಪಿಸಿ ಬಿಟ್ಟಿದೆ ಅನ್ನುವಂತ ಉತ್ತರ. ವಾಹನಗಳ ಮೇಲೆ ಕಲ್ಲು ತೂರಾಡಿ ಪುಂಡಾಟ ಮೆರೆದಿದ್ದಾರೆ. ಇಲ್ಲೂ ಕೂಡ ದುಷ್ಕರ್ಮಿಗಳು ಕೈಗೆ ಸಿಕ್ಕ ವಸ್ತುಗಳನ್ನ ಪುಡಿ ಪುಡಿ ಮಾಡಿ ಹುಚ್ಚಾಟ ಮೆರೆದಿದ್ದಾರೆ. ಸದ್ಯ ಬೆಣ್ಣೆ ನಗರಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಮಂಡ್ಯದ ನಾಗಮಂಗಲದ ದೃಶ್ಯ ನೋಡಿದ್ವಲ್ಲ, ಅದೇ ರೀತಿ ಬೆಣ್ಣೆ ನಗರಿ ದಾವಣಗೆರೆಯ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ಮಂಡ್ಯದ ನಾಗಮಂಗಲದಲ್ಲೂ ಕೂಡ ಹೇಳಿ ಕೇಳಿ ಇಂಥ ಗಲಭೆಯನ್ನ ಹಿಂದೆಂದೂ ಕೂಡ ನಾವು ನೋಡಿರಲಿಲ್ಲ. ಅಲ್ಲಿನ ಸ್ಥಳೀಯರೇ ಹೇಳಿರುವಂಥ ವಿಚಾರಗಳಿವೆ. ಬೆಣ್ಣೆ ನಗರಿ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಯಾವತ್ತೂ ಕೂಡ ಇಂಥ ಗಲಭೆಗಳಿಗೆ ಸಾಕ್ಷಿಯಾಗಿರಲಿಲ್ಲ. ಕಿಡಿಗೇಡಿಗಳನ್ನ ಜಾಲಾಡಿ ಬೆಂಡೆತ್ತಿದ್ದಾರೆ ಎಸ್ಪಿ. ಸ್ಥಳದಲ್ಲೇ ಎಸ್ಪಿ ಉಮಾ ಪ್ರಶಾಂತ್ ಅವರು ಠಿಕಾಣಿ ಹೂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. 18 ಆರೋಪಿಗಳನ್ನ ಈ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ. ಅವ್ರನ್ನ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ನ್ಯಾಯಾಧೀಶರ ಮುಂದೆ ಅನ್ಯ ಕೋಮಿನ ಯುವಕರನ್ನ ಹಾಜರುಪಡಿಸಲಾಗಿದೆ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದ ಯುವಕರು ಹಾಜರಾಗಿದ್ದಾರೆ. ಬಿಗಿ ಭದ್ರತೆಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ನಿನ್ನೆ ಗಣೇಶ ಮೂರ್ತಿ ವಿಸರ್ಜನೆಯ ಸಂದರ್ಭದಲ್ಲೇ ಕಲ್ಲು ತೂರಲಾಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಸಿಕ್ಕವರ ಮೇಲೆ ಹಲ್ಲೆಗೆ ಯತ್ನ ಕೂಡ ಆಗಿರುವ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಮಂಡ್ಯದ ನಾಗಮಂಗಲದಲ್ಲಿ ಆಗಿರುವಂತಹ ಗಲಭೆಯ ಕಿಚ್ಚು ಈಗ ದಾವಣಗೆರೆಗೂ ಕೂಡ ವ್ಯಾಪಿಸಿ ಬಿಟ್ಟಿದೆ. ಹೇಳಿ ಕೇಳಿ ಮಧ್ಯ ಕರ್ನಾಟಕ ಭಾಗದಲ್ಲಿ ಗಲಭೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಅಂದ್ರೆ ಇದು ವಿಪರ್ಯಾಸದ ಸಂಗತಿ. ಏನೆಲ್ಲ ಆಯ್ತು ದಾವಣಗೆರೆಯಲ್ಲಿ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಳ್ಳೂರಿಗೆ ನಾಗಮಂಗಲ ಹೊತ್ತಿ ಉರಿದಿದೆ. ಕೋಮುಗೇಡಿಗಳ ಅಟ್ಟಹಾಸಕ್ಕೆ ಕೆಂಡಮಂಗಲ ನಲುಗಿ ಹೋಗಿದೆ. ಇನ್ನು ಬೆಂಕಿಮಂಗಲ ಬೂದಿ ಮುಚ್ಚಿದ ಕೆಂಡದಂತಿದೆ. ಹೀಗಿರುವಾಗಲೇ ನಾಗಮಂಗಲದಲ್ಲಿ ಹೊತ್ತಿಕೊಂಡಿದ್ದ ಕೋಮು ಕಿಚ್ಚು ದಾವಣಗೆರೆಗೂ ಹಬ್ಬಿದೆ. ಬೆಣ್ಣೆ ನಗರಿಯ ಶಾಂತಿಯನ್ನ ಕದಡಿದೆ. ಆಗ ನಾಗಮಂಗಲ, ಈಗ ದಾವಣಗೆರೆ. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ. ದಾವಣಗೆರೆಯ ವೆಂಕಟೇಶ್ವರ ನಗರದಲ್ಲಿ ಬೇತೂರು ಗಣೇಶನ ವಿಸರ್ಜನಾ ಮೆರವಣಿಗೆ ಸಾಗ್ತಾ ಇತ್ತು. ಈ ವೇಳೆ 2 ಕೋಮಿನವರು ಘೋಷಣೆಯನ್ನ ಕೂಗಿದ್ದಾರೆ. ಇದೇ ಕಾರಣಕ್ಕೆ ಗದ್ದಲ ಶುರುವಾಗಿದೆ. ಈ ವೇಳೆ ಕೆಲ ಕೋಮುಗೇಡಿಗಳು ಗಣೇಶನ ಮೆರವಣಿಗೆಯ ಮೇಲೆ ಕಲ್ಲು ತೂರಿದ್ದಾರೆ. ಕೂಡಲೇ ಲಾಠಿ ಹಿಡಿದು ಫೀಲ್ಡ್ಗಿಳಿದ ಎಸ್ಪಿ ಉಮಾ ಪ್ರಶಾಂತ್ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ಸದ್ಯ ಹಳೆ ದಾವಣಗೆರೆ ಭಾಗದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ಅಂಗಡಿ ಮುಂಗಟ್ಟುಗಳನ್ನ ಪೊಲೀಸರು ಬಂದ್ ಮಾಡಿಸಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ. ಘರ್ಷಣೆ ಬಳಿಕ ದಾವಣಗೆರೆಯಲ್ಲಿ ಪ್ರಕ್ಷುಬ್ಧ ವಾತಾವರಣವಿರುವ ಕಾರಣ ಪೊಲೀಸ್ ಇಲಾಖೆ 144 ಸೆಕ್ಷನ್ ಜಾರಿ ಮಾಡಲು ಮುಂದಾಗಿದೆ. ನಿನ್ನೆ ಪ್ರಚೋದನಕಾರಿ ಭಾಷಣ ನೀಡಿದ್ರಿಂದಲೇ ಈ ಗಲಾಟೆ ನಡೆದಿದೆ. ಸದ್ಯ ಪರಿಸ್ಥಿತಿ ನಿಯಂತ್ರಣದಲ್ಲಿರುವುದಾಗಿ ಎಸ್ಪಿ ಉಮಾ ಪ್ರಶಾಂತ್ ಹೇಳಿದ್ದಾರೆ. ಇವಾಗ ಸ್ಪಾರ್ಕ್ ಇನ್ ದ ಸೆನ್ಸ್ ನಿನ್ನೆ ಒಂದು ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದ್ರು. ಆ ಪ್ರೊವೊಕೇಟಿವ್ ಸ್ಪೀಚ್ ಸಂಬಂಧ ಈಗಾಗಲೇ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೇವೆ. ಅದನ್ನು ಲೀಗಲ್ ಆಗಿ ಏನು ಪ್ರೊಸೀಜರ್ ಮಾಡಬೇಕು ಅದನ್ನು ಕೂಡ ಮಾಡ್ಕೊಂಡಿದ್ದೇವೆ. ಅದ್ರ ಸಂಬಂಧನೇ ಕೂಡ ಈಗಾಗಲೇ ನಾವು ನಿನ್ನೆನೇ ಒಂದು ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದ ಪೋಸ್ಟ್ ಮಾಡಿದ್ರು ಅವ್ರ ಮೇಲೆ ಕೂಡ ನಾವು ಪ್ರಕರಣವನ್ನು ದಾಖಲು ಮಾಡಿ ಇದ್ರ ಬಗ್ಗೆ ಕಟ್ಟೆಚ್ಚರಿಕೆ ಕೂಡ ಕೊಟ್ಟಿದ್ದೇವೆ. ಇಷ್ಟು ದಿವಸ ಯಾವ ರೀತಿ ಗಣಪತಿ ಇದು ವೆಂಕಬಾವಿದು ಇದೇ ರೋಡಲ್ಲಿ ಹೋಗ್ತಾ ಇತ್ತು ಅದೇ ಥರ ಹೋಗ್ತಾ ಇದೆ. ಇವಾಗ ಯಾರು ತಮ್ಮ ಕಾನೂನನ್ನು ಕೈಗೆ ತಗೊಂಡಿದ್ದಾರೆ ಅಥವಾ ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಈಗ ಕಠಿಣವಾದ ಕ್ರಮವನ್ನು ಇಮಿಡಿಯೇಟ್ ಆಗಿ ತಗೊಳ್ತೇವೆ.
ಇನ್ನು ಸ್ಥಳಕ್ಕೆ ಪೂರ್ವಪಲ್ಲಿಯ ಐಜಿಪಿ ರಮೇಶ್ ಬೇತೂರು ರೋಡ್ಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಹಾವೇರಿ, ಶಿವಮೊಗ್ಗ, ಚಿತ್ರದುರ್ಗದಿಂದ ದಾವಣಗೆರೆಗೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ಬಂದಿಳಿದಿದ್ದಾರೆ. ಹಳೆ ದಾವಣಗೆರೆಯನ್ನು ತಿರುತ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಗಳೇ ಟಾರ್ಗೆಟ್ ಆಗ್ತಿದ್ಯಾ ಅನ್ನೋ ಪ್ರಶ್ನೆ ಹುಟ್ಟಿರೋದಂತೂ ಸುಳ್ಳಲ್ಲ. ಕ್ಯಾಮರಾಮನ್ ಶಿವರಾಜ್ ಇಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮಂಡ್ಯದ ನಾಗಮಂಗಲದಲ್ಲಿ ಆಗಿರುವ ಗಲಭೆ ಬಹುತೇಕ ರಾಜ್ಯದ ಜಿಲ್ಲೆಗಳಿಗೂ ಕೂಡ ಅದು ವ್ಯಾಪಿಸ್ತಾ ಇದೆಯಾ ಅನ್ನುವಂಥ ಅನುಮಾನ ದಟ್ಟವಾಗ್ತಾ ಇದೆ. ಕಾರಣ ಬೆಣ್ಣೆ ನಗರಿ, ಹೇಳಿ ಕೇಳಿ ಶಾಂತಿಯುತ ಇರುವಂತಹ ಜಿಲ್ಲೆ, ಅಲ್ಲೇ ಈಗ ಗಲಭೆ ಎದ್ದು ಬಿಟ್ಟಿದೆ. ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ ಸಿಕ್ಕವರಲ್ಲಿ ಕಲ್ಲು ತೂರಾಟ ಆಗಿದೆ, ಮನೆಯ ಗಾಜುಗಳು ಪುಡಿ ಪುಡಿ ಆಯ್ತು, ಕಾರುಗಳು ಜಖಮ್ ಆಯ್ತು. ಇಷ್ಟೆಲ್ಲ ಗಲಭೆಗೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿದ್ರೆ ನಾಗಮಂಗಲದ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ಆ ಗಲಭೆ ದಾವಣಗೆರೆಗೂ ಕೂಡ ವ್ಯಾಪಿಸಿ ಬಿಟ್ಟಿದೆ ಅನ್ನುವಂಥ ಉತ್ತರ. ವಾಹನಗಳ ಮೇಲೆ ಕಲ್ಲು ತೂರಾಡಿ ಪುಂಡಾಟ ಮೆರೆದಿದ್ದಾರೆ. ಇಲ್ಲೂ ಕೂಡ ದುಷ್ಕರ್ಮಿಗಳು ಕೈಗೆ ಸಿಕ್ಕ ವಸ್ತುಗಳನ್ನ ಪುಡಿ ಪುಡಿ ಮಾಡಿ ಹುಚ್ಚಾಟ ಮೆರೆದಿದ್ದಾರೆ. ಸದ್ಯ ಬೆಣ್ಣೆ ನಗರಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಮಂಡ್ಯದ ನಾಗಮಂಗಲದ ದೃಶ್ಯ ನೋಡಿದ್ವಲ್ಲ, ಅದೇ ರೀತಿ ಬೆಣ್ಣೆ ನಗರಿ ದಾವಣಗೆರೆಯ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ಮಂಡ್ಯದ ನಾಗಮಂಗಲದಲ್ಲೂ ಕೂಡ ಹೇಳಿ ಕೇಳಿ ಇಂಥ ಗಲಭೆಯನ್ನ ಹಿಂದೆಂದೂ ಕೂಡ ನಾವು ನೋಡಿರಲಿಲ್ಲ. ಅಲ್ಲಿನ ಸ್ಥಳೀಯರೇ ಹೇಳಿರುವಂಥ ವಿಚಾರಗಳಿವೆ. ಬೆಣ್ಣೆ ನಗರಿ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಯಾವತ್ತೂ ಕೂಡ ಇಂಥ ಗಲಭೆಗಳಿಗೆ ಸಾಕ್ಷಿಯಾಗಿರಲಿಲ್ಲ. ಕಿಡಿಗೇಡಿಗಳನ್ನ ಜಾಲಾಡಿ ಬೆಂಡೆತ್ತಿದ್ದಾರೆ ಎಸ್ಪಿ. ಸ್ಥಳದಲ್ಲೇ ಎಸ್ಪಿ ಉಮಾ ಪ್ರಶಾಂತ್ ಅವರು ಠಿಕಾಣಿ ಹೂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. 18 ಆರೋಪಿಗಳನ್ನ ಈ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ. ಅವ್ರನ್ನ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ನ್ಯಾಯಾಧೀಶರ ಮುಂದೆ ಅನ್ಯ ಕೋಮಿನ ಯುವಕರನ್ನ ಹಾಜರುಪಡಿಸಲಾಗಿದೆ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದ ಯುವಕರು ಹಾಜರಾಗಿದ್ದಾರೆ. ಬಿಗಿ ಭದ್ರತೆಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ನಿನ್ನೆ ಗಣೇಶ ಮೂರ್ತಿ ವಿಸರ್ಜನೆಯ ಸಂದರ್ಭದಲ್ಲೇ ಕಲ್ಲು ತೂರಲಾಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಸಿಕ್ಕವರ ಮೇಲೆ ಹಲ್ಲೆಗೆ ಯತ್ನ ಕೂಡ ಆಗಿರುವ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಮಂಡ್ಯದ ನಾಗಮಂಗಲದಲ್ಲಿ ಆಗಿರುವಂತಹ ಗಲಭೆಯ ಕಿಚ್ಚು ಈಗ ದಾವಣಗೆರೆಗೂ ಕೂಡ ವ್ಯಾಪಿಸಿ ಬಿಟ್ಟಿದೆ. ಹೇಳಿ ಕೇಳಿ ಮಧ್ಯ ಕರ್ನಾಟಕ ಭಾಗದಲ್ಲಿ ಗಲಭೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಅಂದ್ರೆ ಇದು ವಿಪರ್ಯಾಸದ ಸಂಗತಿ. ಏನೆಲ್ಲ ಆಯ್ತು ದಾವಣಗೆರೆಯಲ್ಲಿ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಳ್ಳೂರಿಗೆ ನಾಗಮಂಗಲ ಹೊತ್ತಿ ಉರಿದಿದೆ. ಕೋಮುಗೇಡಿಗಳ ಅಟ್ಟಹಾಸಕ್ಕೆ ಕೆಂಡ ಮಂಗಲ ನಲುಗಿ ಹೋಗಿದೆ. ಇನ್ನು ಬೆಂಕಿ ಮಂಗಲ ಬೂದಿ ಮುಚ್ಚಿದ ಕೆಂಡದಂತಿದೆ. ಹೀಗಿರುವಾಗಲೇ ನಾಗಮಂಗಲದಲ್ಲಿ ಹೊತ್ತಿಕೊಂಡಿದ್ದ ಕೋಮು ಕಿಚ್ಚು ದಾವಣಗೆರೆಗೂ ಹಬ್ಬಿದೆ. ಬೆಣ್ಣೆ ನಗರಿಯ ಶಾಂತಿಯನ್ನ ಕದಡಿದೆ. ಆಗ ನಾಗಮಂಗಲ, ಈಗ ದಾವಣಗೆರೆ. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ. ದಾವಣಗೆರೆಯ ವೆಂಕಟೇಶ್ವರ ನಗರದಲ್ಲಿ ಬೇತೂರು ಗಣೇಶನ ವಿಸರ್ಜನಾ ಮೆರವಣಿಗೆ ಸಾಗ್ತಾ ಇತ್ತು. ಈ ವೇಳೆ 2 ಕೋಮಿನವರು ಘೋಷಣೆಯನ್ನ ಕೂಗಿದ್ದಾರೆ. ಇದೇ ಕಾರಣಕ್ಕೆ ಗದ್ದಲ ಶುರುವಾಗಿದೆ. ಈ ವೇಳೆ ಕೆಲ ಕೋಮುಗೇಡಿಗಳು ಗಣೇಶನ ಮೆರವಣಿಗೆಯ ಮೇಲೆ ಕಲ್ಲು ತೂರಿದ್ದಾರೆ. ಕೂಡಲೇ ಲಾಠಿ ಹಿಡಿದು ಫೀಲ್ಡ್ಗಿಳಿದ ಎಸ್ಪಿ ಉಮಾ ಪ್ರಶಾಂತ್ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ಸದ್ಯ ಹಳೆ ದಾವಣಗೆರೆ ಭಾಗದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ಅಂಗಡಿ ಮುಂಗಟ್ಟುಗಳನ್ನ ಪೊಲೀಸರು ಬಂದ್ ಮಾಡಿಸಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ. ಘರ್ಷಣೆ ಬಳಿಕ ದಾವಣಗೆರೆಯಲ್ಲಿ ಪ್ರಕ್ಷುಬ್ಧ ವಾತಾವರಣವಿರುವ ಕಾರಣ ಪೊಲೀಸ್ ಇಲಾಖೆ 144 ಸೆಕ್ಷನ್ ಜಾರಿ ಮಾಡಲು ಮುಂದಾಗಿದೆ. ನಿನ್ನೆ ಪ್ರಚೋದನಕಾರಿ ಭಾಷಣ ನೀಡಿದ್ರಿಂದಲೇ ಈ ಗಲಾಟೆ ನಡೆದಿದೆ. ಸದ್ಯ ಪರಿಸ್ಥಿತಿ ನಿಯಂತ್ರಣದಲ್ಲಿರುವುದಾಗಿ ಎಸ್ಪಿ ಉಮಾ ಪ್ರಶಾಂತ್ ಹೇಳಿದ್ದಾರೆ.
ಇವಾಗ ಸ್ಪಾರ್ಕ್ ಇನ್ ದ ಸೆನ್ಸ್ ನಿನ್ನೆ ಒಂದು ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದ್ರು. ಆ ಪ್ರೊವೊಕೇಟಿವ್ ಸ್ಪೀಚ್ ಸಂಬಂಧ ಈಗಾಗಲೇ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೇವೆ. ಅದನ್ನು ಲೀಗಲಾಗಿ ಏನು ಪ್ರೊಸೀಜರ್ ಮಾಡಬೇಕು ಅದನ್ನು ಕೂಡ ಮಾಡ್ಕೊಂಡಿದ್ದೇವೆ. ಅದ್ರ ಸಂಬಂಧನೇ ಕೂಡ ಈಗಾಗಲೇ ನಾವು ನಿನ್ನೆನೇ ಒಂದು ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದ ಪೋಸ್ಟ್ ಮಾಡಿದ್ರು ಅವ್ರ ಮೇಲೆ ಕೂಡ ನಾವು ಪ್ರಕರಣವನ್ನು ದಾಖಲು ಮಾಡಿ ಇದ್ರ ಬಗ್ಗೆ ಕಟ್ಟೆಚ್ಚರಿಕೆ ಕೂಡ ಕೊಟ್ಟಿದ್ದೇವೆ. ಇಷ್ಟು ದಿವಸ ಯಾವ ರೀತಿ ಗಣಪತಿ ಇದು ವೆಂಕಬಾವಿದು ಇದೇ ರೋಡಲ್ಲಿ ಹೋಗ್ತಾ ಇತ್ತು ಅದೇ ಥರ ಹೋಗ್ತಾ ಇದೆ. ಇವಾಗ ಯಾರು ತಮ್ಮ ಕಾನೂನನ್ನು ಕೈಗೆ ತಗೊಂಡಿದ್ದಾರೆ ಅಥವಾ ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಈಗ ಕಠಿಣವಾದ ಕ್ರಮವನ್ನು ಇಮಿಡಿಯೇಟ್ ಆಗಿ ತಗೊಳ್ತೇವೆ. ಇನ್ನು ಸ್ಥಳಕ್ಕೆ ಪೂರ್ವ ವಲಯ ಐಜಿಪಿ ರಮೇಶ್ ಬೇತೂರು ರೋಡ್ಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಹಾವೇರಿ, ಶಿವಮೊಗ್ಗ, ಚಿತ್ರದುರ್ಗದಿಂದ ದಾವಣಗೆರೆಗೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ಬಂದಿಳಿದಿದ್ದಾರೆ. ಹಳೆ ದಾಪನ ತಿರುತ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಗಳೇ ಟಾರ್ಗೆಟ್ ಆಗ್ತಿದ್ಯಾ ಅನ್ನೋ ಪ್ರಶ್ನೆ ಹುಟ್ಟಿರೋದಂತೂ ಸುಳ್ಳಲ್ಲ. ಕ್ಯಾಮರಾಮನ್ ಶಿವರಾಜ್ ಇಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.